ಇಂಡಿಯಾ ವಿಮಾನ ಪತನದ ಕರಿನೆರಳೆ ಇನ್ನೂ ಹಸಿಯಾಗಿದೆ. ಇದರ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದಲ್ಲಿ ದೊಡ್ಡ ದುರಂತವೊಂದು ಸಂಭವಿಸಿದೆ. ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ಸುಟ್ಟು ಭಸ್ಮವಾಗಿದೆ. ಅಜಿತ್ ಅನಂತರಾವ್ ಪವಾರ್ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಮಹಾನಾಯಕ. ಅಜಿತ್ ದಾದಾ ಅಂತಾನೆ ಹೆಸರಾಗಿದ್ದ ಮೇರು ರಾಜಕಾರಣಿ ಈಗ ನೆನಪು ಮಾತ್ರ. ಮಹಾರಾಷ್ಟ್ರದ ಪುಣೆ ಬಳಿಯ ಬಾರಾಮತಿ ಬಳಿ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದ ಲಘು ವಿಮಾನ ನೆಲಕ್ಕಪ್ಪಳಿಸಿದೆ. ಈ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಜೀವ ದಹನವಾಗಿದ್ದಾರೆ. 66 ವರ್ಷದ ಅಜಿತ್ ಪವಾರ್ ಜೊತೆ ವಿಮಾನದಲ್ಲಿದ್ದ ವೈಯಕ್ತಿಕ ಭದ್ರತಾ ಅಧಿಕಾರಿ ವಿದಿತ್ ಜಾಧವ್, ಆಪ್ತ ಸಹಾಯಕ ಪಿಂಕಿ ಮಾಲಿ, ಕಮಾಂಡ್ ಪೈಲಟ್ ಶಾಂಭವಿ, ಕ್ಯಾಪ್ಟನ್ ಸುಮಿತ್ ಕಪೂರ್ ಸೇರಿ 5ಕ್ಕೆ 5 ಜನರ ದೇಹವು ಗುರುತು ಸಿಗದಂತೆ ಸುಟ್ಟು ಕರಕಲಾಗಿದೆ. ವಿಮಾನ ಪತನಕ್ಕೂ ಮುನ್ನ ಆಗಿದ್ದೇನು? ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇನಲ್ಲೇ ಈ ಆಘಾತಕಾರಿ ದುರಂತ ನಡೆದೋಯ್ತು. ಬೆಳಿಗ್ಗೆಯೇ ಮುಂಬೈನಿಂದ ಬಾರಾಮತಿ ಬರಲು ಅಜಿತ್ ಪವಾರ್ ಖಾಸಗಿ ಚಾರ್ಟರ್ ವಿಮಾನವನ್ನು ಹತ್ತಿದ್ರು. ಬೆಳಿಗ್ಗೆ 8:45 ಸಮಯಕ್ಕೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ವಿಮಾನ ಕೆಳಗಿಳಿಯುವಾಗ ಈ ಘಟನೆ ನಡೆದಿದೆ. ಪೈಲಟ್ ನಿಯಂತ್ರಣ ಕಳೆದುಕೊಂಡಿದ್ದರಿಂದ ವಿಮಾನ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿದೆ. ವಿಮಾನ ನೆಲಕ್ಕಪ್ಪಳಿಸಿದಾಗ ಬೆಂಕಿ ಹೊತ್ಕೊಂಡು ವಿಮಾನ ಸ್ಫೋಟವಾಗಿ 5 ಸಜೀವ ದಹನವಾಗಿದ್ದಾರೆ. ವಿಮಾನ ನೆಲಕ್ಕಪ್ಪಳಿಸುವ ದೃಶ್ಯ ಏರ್ಪೋರ್ಟ್ ಸುತ್ತಲಿನ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಕಣ್ಣೀರಿಟ್ಟ ಜನ, ಬಿಕ್ಕಳಿಸಿ ಬಂದ ದುಃಖ. ಎಲ್ಲ ರಾಜಕಾರಣಿಗಳಿಗೂ ಅವರದ್ದೇ ಬೆಂಬಲಿಗರ ಬಳಗ ಇರುತ್ತೆ. ಆದರೆ ಅಜಿತ್ ಪವಾರ್ಗೆ ಬೆಂಬಲಿಗರ ಜೊತೆ ಲಕ್ಷ ಅಭಿಮಾನಿಗಳೂ ಇದ್ರು. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನ ಅಜಿತ್ ದಾದಾ ಅಂತಾನೆ ಜನ ಕರೆಯುತ್ತಿದ್ರು. ರಾಜಕಾರಣದಲ್ಲಿ ಯಾರೂ ಮಿತ್ರರೂ ಅಲ್ಲ, ಶತ್ರುಗಳು ಅಲ್ಲ ಅಂತಾನೆ ರಾಜಕೀಯ ಮಾಡಿ ಮಾಸ್ ಲೀಡರ್ ಆಗಿದ್ರು. ಹೀಗಾಗಿನೇ ಅಜಿತ್ ಸಾವಿನ ಸುದ್ದಿ ಕೇಳಿ ಜನ ಬಿಕ್ಕಿ ಕಣ್ಣೀರಿಡುತ್ತಿದ್ದಾರೆ. ಅಜಿತ್ ದಾದಾಗೆ ದೇಶವ್ಯಾಪಿ ಸಂತಾಪ. ಅಜಿತ್ ಪವಾರ್ ಸಾವು ಇಡೀ ದೇಶಕ್ಕೆ ದುಃಖ ತಂದಿಟ್ಟಿದೆ. ಹಾಗಾಗಿನೇ ಇಂದಿನಿಂದ ಶುರುವಾದ ಸಂಸತ್ ಬಜೆಟ್ ಅಧಿವೇಶನದಲ್ಲೂ ಸ್ಪೀಕರ್ ಓಂ ಬಿರ್ಲಾ ಅಜಿತ್ರನ್ನ ನೆನಪಿಸಿಕೊಂಡ್ರು. ಅವರ ಸಾಧನೆಯನ್ನ ಕೊಂಡಾಡಿದ್ರು. ಲೋಕಸಭೆ ಕಲಾಪದಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪ್ರತಿಪಕ್ಷದವರೆಲ್ಲ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಿದ್ರು. ಪರಿವಾರ के प्रति संवेदना व्यक्त करता हूं. जिन साथियों को हमने इस हादसे में खोया है, इस पीड़ा की घड़ी में हम सभी उनके परिजनों के साथ हैं. ಕರ್ನಾಟಕದ ವಿಧಾನಸಭೆ ಅಧಿವೇಶನದಲ್ಲೂ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಮಾನ ಪತನದ ಸುದ್ದಿ ಕೇಳಿ ಆಘಾತಗೊಂಡರು. ಕರ್ಮಭೂಮಿಯಲ್ಲೇ ನಾಳೆ ಪವಾರ್ ಅಂತ್ಯಕ್ರಿಯೆ. ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನ ಬಾರಾಮತಿಯಲ್ಲಿರುವ ವಿದ್ಯಾ ಪ್ರತಿಷ್ಠಾನ ಮೈದಾನಕ್ಕೆ ಸ್ಥಳಾಂತರಿಸಲಾಗಿದೆ. ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಬರುವ ಸಾರ್ವಜನಿಕರು, ಗಣ್ಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಒಬ್ಬರೇ ಅಲ್ಲ, ಅನೇಕ ರಾಜಕಾರಣಿಗಳು ವಿಮಾನ ದುರಂತದಲ್ಲಿ ಜೀವ ಬಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರ ಉತ್ತರಾಧಿಕಾರಿ ಸಂಜಯ್ ಗಾಂಧಿ ಜೂನ್ 23, 1980ರಲ್ಲಿ ದೆಹಲಿ ಫ್ಲೈಯಿಂಗ್ ಕ್ಲಬ್ ವಿಮಾನದ ಏರಿಯಲ್ ಸ್ಟಂಟ್ ವೇಳೆ ಜೀವ ಬಿಟ್ಟಿದ್ರು. ಗ್ವಾಲಿಯರ್ ರಾಜಮನೆತನದ ಸದಸ್ಯ, ಹಿರಿಯ ಕಾಂಗ್ರೆಸ್ ನಾಯಕ, ಮಾಜಿ ನಾಗರಿಕ ವಿಮಾನಯಾನ ಸಚಿವ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಹವಾಮಾನ ವೈಪರೀತ್ಯದಿಂದ ಖಾಸಗಿ ವಿಮಾನ ಪತನಗೊಂಡು ಸಾವನ್ನಪ್ಪಿದ್ದರು.
ಲೋಕಸಭಾ ಸ್ಪೀಕರ್ ಹಾಗೂ ಟಿಡಿಪಿ ನಾಯಕರಾಗಿದ್ದ ಜಿಎಂಸಿ ಬಾಲಯೋಗಿ ಮಾರ್ಚ್ 3, 2002ರಂದು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದರು. ಮೇಘಾಲಯ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಸಿಪ್ರಿಯನ್ ಸಂಗ್ಮಾ ಸೇರಿ 9 ಮಂದಿ ಗೌಹಟಿಯಿಂದ ಶಿಲ್ಲಾಂಗ್ಗೆ ಹೋಗುತ್ತಿದ್ದಾಗ ವಿಮಾನ ಪತನವಾಗಿ 2004ರಲ್ಲಿ ಕೊನೆಯುಸಿರೆಳೆದರು. ಬಹುಭಾಷಾ ನಟಿ ಸೌಂದರ್ಯ 2004ರಲ್ಲಿ ಸಹೋದರನ ಜೊತೆ ಬಿಜೆಪಿ ರಾಜಕೀಯ ಪ್ರಚಾರಕ್ಕೆಂದು ತೆಲಂಗಾಣಕ್ಕೆ ಹೋಗ್ತಿದ್ದಾಗ ಬೆಂಗಳೂರಿನ ಜಕ್ಕೂರು ಏರೋಡ್ರಮ್ನಲ್ಲಿ ವಿಮಾನ ನೆಲಕ್ಕಪ್ಪಳಿಸಿ ಸಜೀವ ದಹನವಾಗಿದ್ರು. ಕೈಗಾರಿಕೋದ್ಯಮಿ ಮತ್ತು ಹರಿಯಾಣ ವಿದ್ಯುತ್ ಸಚಿವ ಒಪಿ ಜಿಂದಾಲ್, ಮಾಜಿ ರಾಷ್ಟ್ರಪತಿ ಶಂಕರದಯಾಳ್ ಶರ್ಮಾ ಪುತ್ರ ಮಾಜಿ ಕೇಂದ್ರ ಸಚಿವ ಸುರೇಂದರ್ ಸಿಂಗ್ ಮಾರ್ಚ್ 31, 2005ರಂದು ವಿಮಾನ ದುರಂತಕ್ಕೆ ಬಲಿಯಾದರು. ವೈಎಸ್ಆರ್ ಎಂದೇ ಖ್ಯಾತಿಯಾಗಿದ್ದ ಆಂಧ್ರಪ್ರದೇಶ ಮಾಜಿ ಮುಖ್ಯಮಂತ್ರಿ ವೈಎಸ್ಆರ್ ರಾಜಶೇಖರ್ ರೆಡ್ಡಿ 2009ರಲ್ಲಿ ಸಾವನ್ನಪ್ಪಿದ್ದರು. ವಿಮಾನ ಪತನ ದುರಂತದಲ್ಲಿ ಅಸುನೀಗಿದ್ರು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೊರ್ಜಿ ಖಂಡು ಸಹ ಅರುಣಾಚಲ ಪ್ರದೇಶದ ಲುಗುಥಾಂಗ್ನಲ್ಲಿ ಹೆಲಿಕಾಪ್ಟರ್ ಪತನದಿಂದ ಜೀವ ಬಿಟ್ಟಿದ್ರು. ಕಳೆದ ವರ್ಷ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 260ಕ್ಕೂ ಹೆಚ್ಚು ಜನರ ಜೊತೆ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಕೊನೆಯುಸಿರೆಳೆದಿದ್ರು. ವಿಮಾನ ದುರಂತಕ್ಕೆ ಕಾರಣಗಳು 108, ಆದರೆ ಸಾವು ಮಾತ್ರ ಭಯಾನಕ. ಸಂಸದರಾಗಿ, ಶಾಸಕರಾಗಿ, ಹಣಕಾಸು, ಶಿಕ್ಷಣ, ಕ್ರೀಡೆ, ಅಬಕಾರಿ ಸಚಿವರಾಗಿದ್ದಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.